ಪಂಚ ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಸರ್ಕಾರಗಳನ್ನು ಬದಲಾಯಿಸಿದ್ದಾರೆ ಜನ. 2 ರಾಜ್ಯಗಳಲ್ಲಿ ಆಳುತ್ತಿದ್ದಂತಹ ಸರ್ಕಾರಗಳನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ಪುನರಾಯ್ಕೆಯನ್ನು ಕೊಟ್ಟಿದ್ದಾರೆ. 5 ವರ್ಷಗಳ ಹೊಸ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಈ 3 ಬದಲಾದ ಸರ್ಕಾರಗಳಲ್ಲಿ 2 ಸರ್ಕಾರಗಳು ಅಕ್ಷರಶಃ ಹೊಸ ಸರ್ಕಾರಗಳು. ಆ ನೆಲಕ್ಕೆ, ಆ ರಾಜ್ಯಕ್ಕೆ, ಅಲ್ಲಿಯ ಜನರಿಗೆ ಹೊಸ ಅನುಭವಗಳನ್ನು ಕೊಡಬಹುದಾಗಿರುವಂತಹ ಸರ್ಕಾರ. ಯಾಕಂದ್ರೆ ಇದುವರೆಗೆ ಆಳಿರ್ತಕ್ಕಂತಹ ಸರ್ಕಾರಗಳನ್ನು ಅವರು ನೋಡಿದ್ದಾರೆ. ಆದರೆ ಈಗ ಬರುವ ಸರ್ಕಾರಗಳು ಅವರ ಪಾಲಿಗೆ ಅದು ಮೊದಲ ಪ್ರಯೋಗದ ಸರ್ಕಾರಗಳು. ಹೀಗಾಗಿ ಒಂದು ಕಡೆ ದ್ರಾವಿಡ ನೆಲದ ದೊರೆ ಆಗೋದಿಕ್ಕೆ, ಚೆನ್ನೈ ಸೂಪರ್ ಕಿಂಗ್ ಆಗೋದಿಕ್ಕೆ ಹೊರಟಿದ್ದಾರೆ ನಟ ವಿಜಯ್. ಯಾಕಂದ್ರೆ ವಿಜಯ್ ತನ್ನ ಪಕ್ಷವನ್ನು ಕಟ್ಟಿದ್ದೇ ಸರಿಸುಮಾರು 8 ತಿಂಗಳ ಹಿಂದೆ, 8 ವರ್ಷ ಅಲ್ಲ, 8 ತಿಂಗಳ ಹಿಂದೆ. 8 ತಿಂಗಳ ಹಿಂದೆ ಬಂದಂತಹ ಪಕ್ಷ ಇವತ್ತು ಇಡೀ ತಮಿಳುನಾಡಿನಲ್ಲಿ ಜನರ ವಿಶ್ವಾಸವನ್ನು ಗಳಿಸಿದ್ದು ಮಾತ್ರ ಅಲ್ಲ, 109 ಸೀಟ್ಗಳನ್ನು ಗೆಲ್ಲೋದರ ಮೂಲಕವಾಗಿ ಒಂದು 10 ಸೀಟ್ಗಳು ಬಂದರೆ ಸಾಕು, ಸರ್ಕಾರವನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿ ತಮ್ಮದೇ ಆದಂತಹ ಲೆಕ್ಕಾಚಾರಗಳಲ್ಲಿ ಮುಳುಗಿದ್ದಾರೆ. ಯಾರನ್ನ ಸೇರಿಸೋದು. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಮೊದಲ ಸರ್ಕಾರವನ್ನು ನಡೆಸುತ್ತಾರೆ. ದ್ರಾವಿಡ ನೆಲದ ದೊರೆ ಆಗ್ತಾರ ಚೆನ್ನೈ ಸೂಪರ್ ಕಿಂಗ್. ಯಾಕಂದ್ರೆ ಇವರು ನಿಜಕ್ಕೂ ಕೂಡ ಚೆನ್ನೈಗೆ ಈಗ ಸೂಪರ್ ಕಿಂಗ್ ಆಗಿ ಬಂದಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಬಿಜೆಪಿ ಸಿಎಂ ಆಗುವುದು ಯಾರು? ಶಾಸಕರ ಸಭೆ, ವೀಕ್ಷಕರ ನೇಮಕ, ಭಾರಿ ಕುತೂಹಲವೂ ಕೂಡ ಮೂಡಿದೆ. ಯಾರನ್ನ ಈಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಭಾರತೀಯ ಜನತಾ ಪಕ್ಷ ಆಯ್ಕೆಯನ್ನು ಮಾಡುತ್ತೆ ಅನ್ನೋದು ಇಲ್ಲಿ ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದರೆ, ಯಾವ ಸ್ವರೂಪದಲ್ಲಿ ಈಗಾಗಲೇ ಈ ಒಂದು ಸರ್ಕಾರಕ್ಕೆ ಸಂಬಂಧಿಸಿದಂತೆ, ಅಂದರೆ ತಮಿಳುನಾಡಿನ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವ ಸ್ವರೂಪದ ಲೆಕ್ಕಾಚಾರಗಳು ಸಾಗಿದ್ದಾವೆ, ಯಾವ ಸ್ವರೂಪದಲ್ಲಿ ಹೊಸ ಆಡಳಿತ ವ್ಯವಸ್ಥೆಯನ್ನು ಮಾಡೋದಕ್ಕೆ ದಳಪತಿ ಮುಂದಾಗ್ತಾರೆ ಅಂತ ಹೇಳಿ ವಿಜಯ್ ಈ ಒಂದು ಸರ್ಕಾರವನ್ನು ನಡೆಸೋದಕ್ಕೆ ಜನರಿಗೆ ಕೊಟ್ಟಿರುವಂತಹ ಭರವಸೆಗಳು ಒಂದು ಭಾಗ ಅಷ್ಟೇ, ಗ್ಯಾರಂಟಿಗಳು ಒಂದು ಭಾಗ. ಆದರೆ ಗ್ಯಾರಂಟಿಗಳನ್ನು ಈಡೇರಿಸೋದರ ಜೊತೆಗೇನೆ ತನ್ನ ಸರ್ಕಾರವನ್ನು ಸುಭದ್ರ ಸರ್ಕಾರವಾಗಿ ಪರಿವರ್ತಿಸಿಕೊಳ್ಬೇಕಾಗಿರುವಂಥದ್ದು ವಿಜಯ್ ಅವರ ಮುಂದಿರುವಂತಹ ಪ್ರಥಮ ಆದ್ಯತೆ. ಹೀಗಾಗಿ ತನ್ನ ಶಾಸಕರ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು, ತನ್ನ ಶಾಸಕರ ಜೊತೆಗೇನೆ ತನ್ನ ಪಕ್ಷಕ್ಕೆ ಬೇಕಷ್ಟು ಬಹುಮತವನ್ನು ತಂದುಕೊಳ್ಬೇಕು. ಅದಕ್ಕಾಗಿ ಮಿತ್ರರನ್ನು ಹುಡುಕಬೇಕು, ಮಿತ್ರರನ್ನು ಕರೆಸ್ಕೊಳ್ಬೇಕು, ಆ ಮಿತ್ರರ ಜೊತೆಗೂಡಿ ಹೊಸ ಸರ್ಕಾರವನ್ನು ರಚನೆ ಮಾಡಬೇಕು ಮತ್ತು ತಾನು ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸಬೇಕು, ಜನರಿಗೆ ಕೊಟ್ಟಿರುವ ಗ್ಯಾರಂಟಿಗಳನ್ನು ಈಡೇರಿಸಬೇಕು. ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಆಡಳಿತವನ್ನು, ಯಾಕಂದರೆ ಈ ಕಳೆದ 50 ವರ್ಷಗಳಲ್ಲಿ ತಮಿಳುನಾಡಿನ ಜನ ನೋಡಿರುವಂಥದ್ದು ದ್ರಾವಿಡ ಸರ್ಕಾರಗಳ ಆಡಳಿತವನ್ನು. ಅದು MGR ಕಾಲದಿಂದ ಹಿಡಿದು, ಅದು ಕರುಣಾನಿಧಿಯವರ ಕಾಲವನ್ನು ದಾಟಿ, ಅದು ಜಯಲಲಿತಾ ಅವರ ಅವಧಿಯ ಒಳಗಡೆ ನಡೆದಂತಹ ರಾಜಕಾರಣವನ್ನು ಮೀರಿ ಸ್ಟಾಲಿನ್ ಅವರವರೆಗೂ ಕೂಡ ಹರಿದು ಬಂದಿರತಕ್ಕಂತಹ ರಾಜಕಾರಣದ ಸ್ವರೂಪ ವಿಭಿನ್ನವಾದದ್ದು. ಈಗ ಹೊಸ ಸ್ವರೂಪದ ಆಡಳಿತವನ್ನು ಕೊಡೋದಕ್ಕೆ ದಳಪತಿ ವಿಜಯ್ ಹೇಗೆ ಮುಂದಾಗ್ತಾರೆ ಅನ್ನುವಂಥ ಕುತೂಹಲ ಇದೆ. ಇಲ್ಲಿ ದಳಪತಿಯ ನಿಗೂಢ ನಡೆಯನ್ನು ನಾವು ಮೊದಲಿಗೆ ಗಮನಿಸಬೇಕು. ತಮಿಳುನಾಡು ರಾಜಕೀಯದಲ್ಲಿ ದಳಪತಿಯ ಸುನಾಮಿ ಈಗಾಗಲೇ ಅಪ್ಪಳಿಸಿದೆ. ತಮಿಳು ರಾಜಕೀಯದಲ್ಲಿ ದಳಪತಿ ಸುನಾಮಿ ಅಪ್ಪಳಿಸಿರುವಂಥದ್ದು. ಬರೋಬ್ಬರಿ 108 ಸೀಟ್ಗಳನ್ನು ಗೆದ್ದಿದ್ದಾರೆ. ಸರ್ಕಾರ ರಚನೆಯ ಸರ್ಕಸ್ ಈಗಾಗಲೇ ಶುರುವಾಗಿದೆ. ಸರ್ಕಾರ ಹೇಗೆ ರಚನೆ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಈ ಸರ್ಕಾರ ಆಡಳಿತವನ್ನು ನಡೆಸುತ್ತೆ, ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಭಾಗ. ಆದರೆ ಬಹುತೇಕರೆಲ್ಲರೂ ಕೂಡ ಮೊದಲ ಬಾರಿಯ ಶಾಸಕರಿದ್ದಾರೆ. ಹೀಗಾಗಿ ಆ ಶಾಸಕರುಗಳಿಗೆ, ಇನ್ಕ್ಲೂಡಿಂಗ್ ವಿಜಯ್, ಮೊದಲ ಬಾರಿಯ ಶಾಸಕರು, ಮುಖ್ಯಮಂತ್ರಿ ಆಗ್ತಾ ಇರುವಂತಹ ವ್ಯಕ್ತಿಯು ಕೂಡ ಯಾವುದೇ ರಾಜಕೀಯದ ಅನುಭವ ಇಲ್ಲದೆ ಇರುವಂತಹ ಮೊದಲ ಬಾರಿ ಶಾಸನಸಭೆಗೆ ಆಯ್ಕೆಯಾಗಿ ಬಂದಿರುವಂತಹ ಶಾಸಕ. ಬಹುಮತ ಇಲ್ಲದ ಕಾರಣಕ್ಕಾಗಿ ಮೈತ್ರಿ ಸರ್ಕಾರ ರಚನೆಯ ಕಸರತ್ತನ್ನು ಈಗ ನಡೆಸ್ತಾ ಇದ್ದಾರೆ. ಆಯ್ಕೆಯಾದಂತಹ ಶಾಸಕರ ಅಭಿಪ್ರಾಯವನ್ನ ಈಗಾಗಲೇ ವಿಜಯ್ ಅವರು ಸಂಗ್ರಹಿಸಿದ್ದಾರೆ. ಅವರ ಅಭಿಪ್ರಾಯಗಳನ್ನು, ಯಾಕಂದರೆ ಶಾಸಕರ ಅಭಿಪ್ರಾಯವನ್ನು ಕೇಳುವಂಥದ್ದು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ರಾಜಕೀಯ ಪಕ್ಷದ ನಾಯಕನಾಗಿ ಅವರ ಜವಾಬ್ದಾರಿ. ಹೀಗಾಗಿ TVK ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯು ಕೂಡ ಈಗಾಗಲೇ ನಡೆದಿದೆ. ಮೇ 7ರಂದು ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಹೇಗೆ ಒಂದು ಅದ್ದೂರಿ ಸಿನಿಮಾದಲ್ಲಿ ಅದ್ದೂರಿಯಾಗಿ ನಾಯಕ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಆ ರೀತಿಯ ಸಿನಿಮಾ ಅಲ್ಲ ಈಗ ವಾಸ್ತವ. ಆ ವಾಸ್ತವದ ಪ್ರಮಾಣ ವಚನವನ್ನು ಅದ್ದೂರಿಯಾಗಿ ನಡೆಸೋದಕ್ಕೆ ಬೇಕಾದ ತಯಾರಿ ಶುರುವಾಗಿದೆ. ಸರ್ಕಾರ ರಚನೆಗೆ ಇನ್ನೂ ಕೂಡ 10 ಶಾಸಕರ ಅಗತ್ಯ ಇದೆ. ಪ್ರಮಾಣ ವಚನ ಸ್ವೀಕರಿಸಬೇಕು, ನಂತರ
ಶಾಸನ ಸಭೆ ಒಳಗಡೆ ಬಂದು ತನ್ನ ಬಹುಮತವನ್ನು ಸಾಬೀತುಪಡಿಸಬೇಕು. ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡ್ತಾರೆ. AIADMK ಮತ್ತು ಕಾಂಗ್ರೆಸ್ನಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಅಣ್ಣಾ DMK ಅವರು ಇಲ್ಲಿ ಹೊರಗಿನಿಂದ ಸರ್ಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಡುವಂತಹ ನಿರೀಕ್ಷೆ ಇದೆ, ಬಾಹ್ಯ ಬೆಂಬಲವನ್ನು ಕೊಡುವಂತಹ ಸಾಧ್ಯತೆ ಇದೆ. ಹಾಗೆಯೇ ಕಾಂಗ್ರೆಸ್ನಿಂದ ಆಂತರಿಕ ಬೆಂಬಲ ಸಿಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ನಿರೀಕ್ಷೆ ಇದೆ. ನಾಳೆ ಗವರ್ನರ್ ಅವ್ರನ್ನ ಭೇಟಿಯಾಗಿ ಸರ್ಕಾರ ರಚಿಸೋದಕ್ಕೆ ವಿಜಯ್ ಅವರು ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಇಲ್ಲಿ ವಿಜಯ್ ಅವರಿಗೆ ಎಲ್ಲವೂ ಕೂಡ ಹೊಸದು. ರಾಜಕೀಯವಾಗಿ ಅವರಿಗೆ ಸಿಕ್ಕಿರುವಂತಹ ಪ್ರಾತಿನಿಧ್ಯದಿಂದ ಹಿಡಿದು ಸರ್ಕಾರ ರಚನೆಯ ಪ್ರಕ್ರಿಯೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಹೊಸದಿದೆ. ಹೀಗಾಗಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರವನ್ನು ರಚಿಸೋದಕ್ಕೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ನಾಳೆನೇ ಈ ಪ್ರಕ್ರಿಯೆಗಳು ಶುರುವಾಗುವಂತಹ ಸಾಧ್ಯತೆ ಇದೆ. ಇದರ ನಡುವೆನೇ ಕಾಂಗ್ರೆಸ್ನ ಸಂಸದ ಹಾಗೂ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರುವಂತಹ KC ವೇಣುಗೋಪಾಲ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಬೆಂಬಲ സാധ്യതയെ ಬಗ್ಗೆ അവർ തോന്നുന്നു. പാർട്ടി എന്ത് ചെയ്യണമെന്നുള്ള നിലപാടുകൾ വരും ദിവസങ്ങളിൽ തീരുമാനിക്കും. ഇന്നും നാളെയൊക്കെ ആയിട്ട് പാർട്ടിയുടെ മുന്നിൽ എന്താണ് വഴി എന്നുള്ള കാര്യം തീരുമാനിക്കും. ഞങ്ങൾക്കൊരു മുന്നണിയിലാണ് മത്സരിച്ചത്. പക്ഷേ പുതിയ സാഹചര്യത്തിൽ എന്ത് തീരുമാനിക്കണമെന്നുള്ളത് ആലോചിച്ച് തീരുമാനിക്കുന്നു. ಈಗಾಗಲೇ ಯಾವ ಸ್ವರೂಪದಲ್ಲಿ ಇಲ್ಲಿ ವಿಜಯ್ ಮತ್ತು ವಿಜಯ್ ಅವರ ಆಳ್ವಿಕೆಯ ಲೆಕ್ಕಾಚಾರಗಳು ಸಾಗಿದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಕುರ್ಚಿಗಾಗಿ ನಂಬರ್ ಗೇಮ್ ಕೂಡ ಶುರುವಾಗಿದೆ. ವಿಜಯ್ ಅವರ ಮುಂದಿರುವಂತಹ ಆಯ್ಕೆಗಳು ಯಾವ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಸಣ್ಣ ಸಣ್ಣ ಪಕ್ಷಗಳು ಗಳಿಸಿರುವಂತಹ ಸೀಟ್ಗಳನ್ನು ನಾವಿಲ್ಲಿ ಗಮನಿಸಬಹುದು. ವಿಶೇಷವಾಗಿ ಇಲ್ಲಿರುವಂತಹ ಸೀಟ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಅಂದರೆ TVKನ ಹೊರತುಪಡಿಸಿರುವಂತಹ ಸೀಟ್ಗಳೇನಿದ್ದಾವೆ ಇವೆಲ್ಲವೂ ಕೂಡ DMK ಮೈತ್ರಿಕೂಟದಲ್ಲಿದ್ದಂತಹ ಪಕ್ಷಗಳ ಸೀಟ್ಗಳಿವು. DMK ಮೈತ್ರಿಕೂಟದಲ್ಲಿದ್ದಂತಹ ಕಾಂಗ್ರೆಸ್ ಬಳಿಯಲ್ಲಿ 5 ಸೀಟ್ ಇದೆ, VCK ಬಳಿಯಲ್ಲಿ 2 ಸೀಟ್ ಇದೆ, ಮುಸ್ಲಿಂ ಲೀಗ್ ಬಳಿಯಲ್ಲಿ 2 ಸೀಟ್ ಇದೆ, CPI ಬಳಿಯಲ್ಲಿ 2 ಸೀಟ್ ಇದೆ, CPM ಬಳಿಯಲ್ಲಿ 2 ಸೀಟ್ ಇದೆ. ಅಲ್ಲಿಗೆ 5, 2, 7, 9, 11, 13 ಸೀಟ್ಗಳು ಸೇರಿದರೆ 121 ಸೀಟ್ಗಳು TVKಗೆ ಆಗುತ್ತೆ. ಆಗ TVKಯ ಬಲ 121ಕ್ಕೆ ಏರಿಕೆ ಆಗುತ್ತೆ. TVK ತನ್ನ ಸ್ವಂತ ಶಕ್ತಿಯಲ್ಲಿ 108 ಸೀಟ್ಗಳನ್ನು ಗಳಿಸಿದೆ. 118 ಸೀಟು ತಮಿಳುನಾಡಿನ ವಿಧಾನಸಭೆಯ ಮ್ಯಾಜಿಕ್ ನಂಬರ್. ಹೀಗಾಗಿ 121 ಸೀಟ್ಗಳನ್ನು ಗಳಿಸೋದಕ್ಕೆ ಅವರಿಗಿರುವಂತಹ ಸಿಂಪಲ್ ಮೆಜಾರಿಟಿಯನ್ನು ಪ್ರೂವ್ ಮಾಡೋದಕ್ಕಿರುವಂತಹ ಅವಕಾಶಗಳಾಗಿ ಕಾಂಗ್ರೆಸ್, VCK, ಮುಸ್ಲಿಂ ಲೀಗ್, CPI, CPIM ಈ ಪಕ್ಷಗಳು ಸಿಗ್ತವೆ. ಇವರುಗಳಿಗೆ ಇದರಲ್ಲಿರುವಂತಹ ಶಾಸಕರುಗಳು 2 ಬಾರಿ 3 ಬಾರಿ ಆಯ್ಕೆಯಾದಂತಹ ಶಾಸಕರು ಕೂಡ ಇದ್ದಾರೆ. ಸರ್ಕಾರಕ್ಕೆ ಒಂದು ರಾಜಕೀಯದ ಅನುಭವವೂ ಕೂಡ ಸಿಗುತ್ತೆ, ಆಡಳಿತದ ಅನುಭವವೂ ಕೂಡ ಸಿಗೋದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈ ಪಕ್ಷಗಳ ಬೆಂಬಲವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬಹುದು. ಇದರ ಹೊರತಾಗಿ TVKಗೆ ಅಣ್ಣಾ DMK ಮತ್ತು BJPಯ ಒಟ್ಟು 48 ಸೀಟ್ಗಳು, ಅಣ್ಣಾ DMKಯ 47 ಸೀಟ್ಗಳು ಮತ್ತು ಭಾರತೀಯ ಜನತಾ ಪಕ್ಷದ 1 ಸೀಟು ಇವುಗಳು ಜೊತೆ ಸೇರಿದು ಅಂತೇಳಿ ಆದರೆ TVK ಜೊತೆಗೆ ಈ ಪಕ್ಷಗಳು ನೇರವಾಗಿ ಭಾಗಿಯಾದರೆ ಅಂದರೆ ಬಾಹ್ಯ ಬೆಂಬಲ ಅಲ್ಲ ಆಂತರಿಕವಾಗಿ ಭಾಗಿಯಾದರು ಅಂತ ಹೇಳಿದರೆ ಆವಾಗ 156 ಸೀಟ್ಗಳಿಗೆ ಏರಿಕೆ ಆಗುತ್ತೆ TVKಯ ಒಟ್ಟು ನಂಬರ್. ಈಗ ವಿಜಯ್ ಅವರಿಗಿರುವಂತಹ ಆಯ್ಕೆಗಳಲ್ಲಿ ಇಲ್ಲಿ ಅಣ್ಣಾ DMK ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಭಾವಿಸ್ತಾ ಇರುವಂಥದ್ದು ಅಂತ ಹೇಳಿದರೆ ಈ ಬಾರಿಯ ತಮಿಳುನಾಡಿನ ಒಟ್ಟು ರಿಸಲ್ಟ್ ಏನಿದೆ ದ್ರಾವಿಡ ಮುನ್ನೇತ್ರ ಕಳಗಂ ನೇತೃತ್ವದ DMK ನೇತೃತ್ವದ ಇಂಡಿಯಾ ಬ್ಲಾಕ್ ಸೋತಿರುವಂಥದ್ದು. ಆ ಪಕ್ಷದ ವಿರುದ್ಧದ ಮತ ಆಡಳಿತ ವಿರೋಧಿಯಾಗಿ ಆಯ್ಕೆಯಾಗಿರುವಂತಹ TVKಯ ಸರ್ಕಾರ. ಹೀಗಾಗಿ ಜನ DMKನ ತಿರಸ್ಕರಿಸಿದ್ದಾರೆ. ಹಾಗಾಗಿ ನಾವು TVK ಜೊತೆಯೂ ಕೂಡ ಸೇರಬಹುದು ಅನ್ನೋದನ್ನ ಅಣ್ಣಾ DMK ಕ್ಲೇಮ್ ಮಾಡ್ಕೊಳ್ಬಹುದು. ಅವರು ನೇರವಾಗಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ TVK ಮುಂದಾಗುತ್ತಾ ಇಲ್ಲ ಗೊತ್ತಿಲ್ಲ ಅಣ್ಣಾ DMK ಜೊತೆಗೆ. ಬದಲಿಗೆ ಬಾಹ್ಯ ಬೆಂಬಲವನ್ನು ಅಣ್ಣಾ DMK TVKಗೆ ಕೊಡುವ ಸಾಧ್ಯತೆಯೂ ಕೂಡ ಇದೆ. ಆಗ ಒಂದು ಮೈನಾರಿಟಿ ಗೌರ್ಮೆಂಟ್ ಆಗಿ ಅವರ ಸರ್ಕಾರ ಮುಂದುವರಿಯೋದಕ್ಕೆ ಇರುವಂತಹ ಅವಕಾಶಗಳು ಇದ್ದೇ ಇರುತ್ತೆ. ಹೀಗೆ ಇದು ಇಲ್ಲಿರುವಂತಹ ಒಂದು ವೇಳೆ ಈ ಮೈತ್ರಿಕೂಟದಲ್ಲಿ ಆಯ್ಕೆಯ ನಂಬರ್ 3ರಲ್ಲಿ ಬರುವಂಥದ್ದು ಕಾಂಗ್ರೆಸ್ ಜೊತೆಗೆ PMK ಏನಾದರೂ ಸೇರಿದ್ರೆ PMK ಅವರು ಕೂಡ ಇಲ್ಲಿ TVKಗೆ ಏನಾದರೂ ಬೆಂಬಲ ಕೊಡಕ್ಕೆ ಹೋದ್ರೆ ನೇರವಾಗಿ ಅಲ್ಲೇನೆ 9 ಸೀಟ್ಗಳು ಬರ್ತವೆ. ಕಾಂಗ್ರೆಸ್ ಮತ್ತು PMK ಎರಡು ಸೇರಿದ್ರೇನೆ 9 ಸೀಟ್ಗಳು ಬರ್ತವೆ. ಅಲ್ಲಿಗೆ ಅದು 117 ಸೀಟ್ ಆಗುತ್ತೆ. ಇನ್ನೂ ಒಂದು ಶಾರ್ಟ್ ಇರುತ್ತೆ. ಆವಾಗ ಮುಸ್ಲಿಂ ಲೀಗ್, CPI, CPM ಅಂದರೆ VCKಯನ್ನ ಬಿಟ್ಟು PMKಯ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚಿಸುವ ಸಾಧ್ಯತೆಯೂ ಕೂಡ ಇದೆ. ಈ ರೀತಿಯಾಗಿ ವಿಜಯ್ ಮುಂದೆ ಆಯ್ಕೆಗಳಿದ್ದಾವೆ. ವಿಜಯ್ ಅವರಿಗೆ
ಬೆಂಬಲವನ್ನು ಕೊಡೋದಕ್ಕೆ ಬಹುತೇಕ ಈ ಪಕ್ಷಗಳು, ಈ ಸಣ್ಣ ಪಕ್ಷಗಳು ಮುಂದಾಗುವ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ರಾಜಕೀಯದ ದಿಕ್ಕು ಬದಲಾಗಿದೆ. ರಾಜಕೀಯದಲ್ಲಿ ಹೊಸ ಶಕ್ತಿ ಉದ್ಭವ ಆಗಿದೆ, ಉದಯ ಆಗಿದೆ. ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಜಯಲಲಿತಾ ಅವರ ನಿಧನ, ಜಯಲಲಿತಾ ಅವರ ನಾಯಕತ್ವ ಇಲ್ಲದ ಕಾರಣದಿಂದಾಗಿ ಅಣ್ಣಾ ಡಿಎಂಕೆ ಅಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ಸುಲಭ ಇಲ್ಲ ಅನ್ನುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ ಸಾಬೀತಾಗಿದೆ. ಹೀಗಾಗಿ ಟಿವಿಕೆ ಹೊಸ ಆಯ್ಕೆಯಾಗಿ ಗೋಚರಿಸ್ತಾ ಇದೆ. ಇದನ್ನೇ ಈಗ ಟಿವಿಕೆ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಅಂತ ನೋಡಬೇಕು. ಇನ್ನು ದೀದಿ ನಾಡಿಗೆ ಮೋದಿ ಈಗಾಗಲೇ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಮೋದಿಯವರು ಮೊನ್ನೆ ತನ್ನ ಕಡೆಯ ಪ್ರಚಾರ ಭಾಷಣದಲ್ಲಿ ಹೇಳಿದರು, ನಾನು ನೆಕ್ಸ್ಟ್ ಬರುವಂಥದ್ದು ಮುಖ್ಯಮಂತ್ರಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅಂತ ಹೇಳಿ. ಜನ ಕೂಡ ಅದಕ್ಕೆ ಆಹ್ವಾನವನ್ನು ಕಳಿಸಿದ್ದಾರೆ. ಯಾಕಂದರೆ 207 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ. ಬಹುಮತದೊಂದಿಗೆ ಸರ್ಕಾರ ರಚನೆ ಆಗ್ತಾ ಇದೆ. ದೀದಿ ಈ ಬಾರಿ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಬಂಗಾಳದಲ್ಲೂ ಕೂಡ ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ಆಗುತ್ತಾ? ಮುಖ್ಯಮಂತ್ರಿಯಾಗಿ ಅಚ್ಚರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರಾ? ಯಾವ ಸ್ವರೂಪದಲ್ಲಿ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಯಿತು, ಯಾವ ಸ್ವರೂಪದಲ್ಲಿ ಛತ್ತೀಸ್ಗಢದ ಮುಖ್ಯಮಂತ್ರಿ ಆಯ್ಕೆ ಆಯಿತು, ಯಾವ ಸ್ವರೂಪದಲ್ಲಿ ರಾಜಸ್ಥಾನದ ಮುಖ್ಯಮಂತ್ರಿ ಆಯ್ಕೆ ಆಯಿತು, ಅಥವಾ ಉತ್ತರಾಖಂಡ್ ಮುಖ್ಯಮಂತ್ರಿ ಆಯ್ಕೆ ಆಯಿತು, ಅದೇ ಸ್ವರೂಪದಲ್ಲಿ ಬಂಗಾಳದಲ್ಲೂ ಕೂಡ ಅಚ್ಚರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರಾ? ಸಿಎಂ ಅಭ್ಯರ್ಥಿ ಆಯ್ಕೆ ವೀಕ್ಷಕರ ತಂಡವನ್ನೇ ನೇಮಕ ಮಾಡಿದೆ ಭಾರತೀಯ ಜನತಾ ಪಕ್ಷ. ವಿಶೇಷವಾಗಿ ಇಡೀ ವೀಕ್ಷಕರ ತಂಡದ ಬಾಸ್ ಆಗಿ ಅಮಿತ್ ಶಾ ಅವರನ್ನೇ ನೇಮಕ ಮಾಡಲಾಗಿದೆ. ವೀಕ್ಷಕರಾಗಿ ಅಮಿತ್ ಶಾ ಅವರಿದ್ದಾರೆ, ಸಹ ವೀಕ್ಷಕರಾಗಿ ಮೋಹನ್ ಶರಣ್ ಮಾಂಝಿ ಅವರನ್ನು ಕೂಡ ನೇಮಕ ಮಾಡಲಾಗಿದೆ. ಅವರು ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಈ ಬಾರಿ ನಡೆಯುತ್ತೆ ಅನ್ನೋದಕ್ಕೆ ಇದು ಕುತೂಹಲ ಇದೆ. ಯಾಕಂದರೆ ಇದುವರೆಗೆ 34 ವರ್ಷಗಳ ಕಾಲ ಅಲ್ಲಿ ಎಡರಂಗದ ಸರ್ಕಾರಗಳು ರಚನೆಯಾಗಿ ಸರ್ಕಾರಗಳನ್ನು ನಡೆಸ್ತಾ ಇದ್ವು. ಅದಾದ ಮೇಲೆ 15 ವರ್ಷಗಳ ಕಾಲ TMC ಸರ್ಕಾರ ರಚನೆಯಾಗಿ ಸರ್ಕಾರಗಳು ನಡೀತಾ ಬಂದವು. ಒಂದು ರೀತಿಯ ಏಕತಾನತೆ ಅಲ್ಲಿಯ ರಾಜಕೀಯದಲ್ಲಿ ಇದ್ದೇ ಇತ್ತು. ಅಂದರೆ ಒಂದು ಸರ್ಕಾರ, ಬದಲಾವಣೆಯ ಸರ್ಕಾರಗಳು ಬಂದಾಗಲೂ ಕೂಡ, TMC ಹೊಸದಾಗಿ ಬಂದಾಗಲೂ ಕೂಡ ಮೊದಲ 5 ವರ್ಷ ಬಿಟ್ಟರೆ ಅದಾದ ನಂತರ ಅದೇ ರೀತಿಯಾದಂಥ ಆಳ್ವಿಕೆಯ ಸ್ವರೂಪ ಮುಂದುವರಿತೆ ಹೊರತು ಹೊಸತನ ಏನಿದೆ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಇಲ್ಲಿ ಬರುವ BJP ಸರ್ಕಾರ ಆ ಹೊಸತನವನ್ನು ತರಬಹುದು. ಆ ನಿರೀಕ್ಷೆಗಳು ಬಂಗಾಳದ ಜನರಲ್ಲೂ ಕೂಡ ಇದ್ದೇ ಇದೆ. ಆದರೆ ಮಮತಾ ಬ್ಯಾನರ್ಜಿ ಅವರು ತನ್ನ ಸೋಲಿಗೆ ಸಂಬಂಧಿಸಿದಂತೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅವರು ಕೊಟ್ಟಿರುವ ಕಾರಣ ಅಂತ ಹೇಳಿದ್ರೆ, 100ಕ್ಕೂ ಹೆಚ್ಚು ಕೌಂಟಿಂಗ್ ಸೆಂಟರ್ಗಳಲ್ಲಿ ತಮಗೆ ತೊಂದರೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಅವರು ಮಾತನ್ನು ತೋರಿಸ್ತಾರೆ. To loot the democratic rights of the people and to loot the EVM machine. Can you tell me that after voting EVM machine, 80 to 95% is a charge? How it is possible? Before 2 days of election, they started arresting all people like anything, and they changed all the IC to OC to SDO to DM to IPS, all IPS, IS, WBCS, WBPS, all they changed.